ಹಾಯ್ ನಮಸ್ತೆ ನನ್ನೆಲ್ಲ ಕುಟುಂಬದವ್ರಿಗೆ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನಾನು ಟೈಲರಿಂಗ್ನ ಸ್ಟಾರ್ಟಿಂಗಲ್ಲಿ ಕಲ್ತ್ಕೋಬೇಕು, ಟೈಲರಿಂಗಲ್ಲಿ ಏನಾದರೂ ನಾವು ಅರ್ನಿಂಗ್ಸ್ ಮಾಡಬೇಕು, ಮಹಿಳೆಯರು ಮನೆಯಲ್ಲಿ ಹೌಸ್ ವೈಫ್ ಆಗಿರ್ತಾರೆ ಅಂಥವ್ರಿಗೆ ಏನಾದರೂ ಕೆಲಸ ಮಾಡ್ಕೊಂಡು ಸ್ವಲ್ಪ ದುಡ್ಡು ಸೇವಿಂಗ್ಸ್ ಮಾಡ್ಕೋಬೇಕು, ನಾವು ಸಂಪಾದನೆ ಮಾಡಬೇಕು ಅನ್ನೋರು ಸುಲಭವಾಗಿ ಏನು ಮಾಡ್ಬೋದು ಅಂದರೆ ಮನೇಲಿ ಟೈಲರಿಂಗ್ ಮಾಡ್ಬೋದು. ಟೈಲರಿಂಗ್ ಮಾಡಲಿಕ್ಕೆ ಏನು ಬೇಕಾಗುತ್ತೆ, ಜಾಸ್ತಿ ಏನೂ ಖರ್ಚಾಗಲ್ಲ ಸ್ಟಾರ್ಟಿಂಗಲ್ಲಿ. ಅಂದರೆ ನಿಮ್ಮಲ್ಲಿ ಅಥವಾ ನಿಮ್ಮ ಮನೇಲೇ ಫಸ್ಟ್ ಟೈಮ್ ಮಿಷಿನ್ ಇದ್ದು ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ಲಾದರೂ ಸರಿ, ಯಾವುದಾದ್ರೂ ನಿಮ್ಮ ತಾಯಿ ಯೂಸ್ ಮಾಡ್ತಿರೋದು, ನಿಮ್ಮ ಚಿಕ್ಕಮ್ಮ ಯೂಸ್ ಮಾಡ್ತಿರೋದು ಯಾವುದಾದ್ರೂ ಸರಿ, ನಿಮ್ಮಲ್ಲಿ ಮಿಷಿನ್ ಇದ್ದು ಆ ಮಿಷಿನ್ಗೆ ಏನಪ್ಪ ಅಂತಂದರೆ ನಿಮಗೇನು ಖರ್ಚು ಬೀಳುತ್ತೆ ಅಂತಂದರೆ ಈ ಥರ ಒಂದು ಟೇಪ್ ತೊಗೋಬೇಕಾಗತ್ತೆ. ಈ ಥರದೊಂದು ಟೇಪು ಎಲ್ಲ ಅಂಗಡಿಗಳಲ್ಲೂ ಟೈಲರಿಂಗ್ ಶಾಪಲ್ಲಿ ಸಿಗುವಂಥ ಮೆಟೀರಿಯಲ್ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಥರ ಒಂದು ಕತ್ರಿ ಬೇಕಾಗುತ್ತೆ. ನಿಮಗೇನು ಅಕ್ಕಪಕ್ಕದಲ್ಲೇ ನೀವು ಸ್ಟಾರ್ಟಿಂಗಲ್ಲಿ ಹೊಲಿತೀನಿ ನಾನು ಮಾಡ್ತೀನಿ ಅಂದರೆ ನೀವೇನು ಮಾಡಬೇಕು ಅಂದರೆ, ಸ್ಟಾರ್ಟಿಂಗಲ್ಲಿ ಮಿಷಿನ್ ಇದ್ದರೆ ನಿಮ್ಮ ಹತ್ರ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ನೀವು ಕಲೀಲೇಬೇಕು, ನಾವು ಸ್ಟಿಚಿಂಗ್ ಮಾಡ್ತೀನಿ, ಅಲ್ಪ ಸ್ವಲ್ಪ ಸ್ಟಿಚಿಂಗ್ ಬರುತ್ತೆ ನನಗೆ ಅನ್ನೋರು ಈ ಥರ ಒಂದು ಸಣ್ಣ ಪುಟ್ಟ ಅರ್ನಿಂಗ್ಸ್ ಮಾಡ್ಕೋಬೋದು ಅನ್ನೋರು ಈ ಥರ ಮಿಷಿನಲ್ಲಿ ಇಟ್ಕೊಂಡು ಈ ಥರ ಟೇಪ್ ತೊಗೊಂಡು ಈ ಥರ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಈ ಥರ ಕತ್ರಿ ತೊಗೊಂಡು ಮನೆಯಲ್ಲೇ ಅಕ್ಕಪಕ್ಕದ ಹತ್ರ ಸಣ್ಣ ಪುಟ್ಟ ಸ್ಟಿಚಿಂಗ್ ಮಾಡೋದನ್ನ ಸ್ಟಾರ್ಟಿಂಗಲ್ಲೇ ನೀವು ಆಲ್ಟ್ರೇಷನ್ ಮಾಡಬೇಕು. ಆಲ್ಟ್ರೇಷನ್ ಮಾಡೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ಏನಪ್ಪ ಅಂತಂದರೆ, ಇವಾಗ ಒಂದು ಸಣ್ಣ ಪುಟ್ಟ ಸ್ಟಿಚಿಂಗ್ ಏನೇ ಆಗ್ಲೂ ಬೇರೆಯವ್ರಿಗೆ ಕೆಲ್ಸಕ್ಕೆ ಹೋಗುವಂಥವ್ರು ಬೇರೆಯವ್ರು ಇದು ಮಾಡ್ತಾರೆ. ಬಟ್ ನೀವು ಈ ಥರನೇ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಣ್ಣ ಪುಟ್ಟ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಹಂಗಾಗಿ ಒಂದೊಂದೇ ಕಲಿತಾ ಹೋಗ್ಬೋದು. ಇದು ನಿಮಗೆ ಇನ್ನೂ ಉಪಯುಕ್ತವಾದ ಮಾಹಿತಿಗಳು ಬೇಕು ಅಂತಂದರೆ ಎಮ್ಮಿಂಗು ಮುಂದಿನ ನನ್ನ ವೀಡಿಯೋಲ್ಲಿ ಎಮ್ಮಿಂಗ್ ಮಾಡೋದು, ಕಾಜಾ ಹಾಕೋದು, ಬ್ಲೌಸ್ ಕಟ್ಟಿಂಗ್ಸ್ಗಳು ಹೆಂಗೆ, ಯಾವ ಥರ ಸ್ಟಿಚಿಂಗ್ ಮಾಡಬೇಕಾದ್ರೆ ಹೆಂಗೆ, ದಾರ ಮಿಷಿನ್ಗೆ ಯಾವ ಥರ ಹಾಕಬೇಕು, ಮಿಷಿನ್ ಹೆಂಗೆ ನೋಡ್ಕೋಬೇಕು ಎಲ್ಲನೂ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.